ಇಷ್ಟು ವಯಸ್ಸಾಗಿ ಎಲ್ಲ ನಾನೇ ಬೆಳೆದಿರಬೇಕು. ಏನು ನನ್ನ ತಲೆ ಮೇಲೆ ಬಿತ್ತಿರೋದು? ನೀನು ಮೊಮ್ಮಕ್ಕಳು ತಂದು ನೀನು ನಾಮಕರಣ ಮಾಡ್ಕೋ. ಯಾವಾಗ ಬೇಕು ಈ ಜವಾಬ್ದಾರಿ? ನಿನ್ನ ಮಕ್ಕಳು ಜುಮ್ಮಂತ ಕಾರಾಗ ಹೋಗ್ಲಿ, ಜುಮ್ಮಂತ ಕಾರಾಗ ಬರಲಿ. ನಾನು ಬೀಳ್ತೀನಿ ಬಾಧೆ, ಎಲ್ಲ ಬಾಧೆ. ಒಂದು ಕೆಲಸ ಮಾಡಲ್ಲ, ಒಂದು ಕಾರ್ಯ ಮಾಡಲ್ಲ. ಯಾವಾಗ ಬೇಕು ಈ ಜೀವನ ಈ ವಯಸ್ಸಿನಾಗ? ಯಾಕೇನ ತಲೆನೋವು ಈ ವಯಸ್ಸಿನಾಗೆ? ಏಯ್ ನೋಡ, ನಾನು ಅದೆಲ್ಲ ಕೇಳಿಲ್ಲ. ನಾನು ಗೋವಾಗೆ ಹೋಗ್ಬೇಕು ಅಷ್ಟೇ. ಕೊಟ್ಟಿದ್ದೀನಿ ಅಂದರೆ ಈ ಕಡೆಯಿಂದ ಕೆಳಕ್ಕೆ ಬಿದ್ದೋಗ್ಬೇಕು ನಾನು ಮಗನೇ. ಮಕ ಮುತ್ತಿ ನೋಡ್ದಂಗೆ ಓದಾಕ್ಬಿಡ್ತೀನಿ ನೋಡ್ತಾ. ಒಯ್ದಿದ್ಯಾ ಏನು ನಿಮ್ಮ ಅಪ್ಪನ ಆಸ್ತಿ ತಿಂದಿಲ್ಲ ಹೇಳು? ಓ, ನಿನ್ನೆಂಟ್ರ ಆಸ್ತಿ ತಿಂದಿದ್ದೀನ? ನಿನ್ನ ಆಸ್ತಿ ತಿಂದಿದ್ದೀನಾ? ನನ್ನ ಆಸ್ತಿ ಒಳಗೆ ನೀನು ತಿಂದಿರೋದು. ನನ್ನ ಆಸ್ತಿ ಒಳಗೆ ತಿಂದಿಷ್ಟು ದೊಡ್ಡವನಾಗಿರೋದು. ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದೀ ಅಂದರೆ ಬೀಳ್ತಾವೆ ಏಟಿಗೆ ನಿಂಕ? ಬೀಳ್ತಾವೆ. ಓ ಹೊಲ ಮುಟ್ಟು ನೋಡು ಮುಟ್ಟೆ. ಎಲ್ಲಿಗೆ ಪಯಣ ಯಾವುದೋ ದಾರಿ ಈಗ ಇದು ನಮ್ದ ಮನೆ. ಓ, ಇದು ನಮ್ಮದಲ್ಲಪ್ಪ. ಇದು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ. ಸ್ವರ್ಗ ಎಲ್ಲವೇ ರಂಭ ಊರ್ವಶಿ ಮೇಲ್ಗೆ ಎಲ್ಲ ಯಾವ್ದಾದ್ರು ರಂಭ ಊರ್ವಶಿ ರಂಭ ಊರ್ವಶಿ ಮೇಲ್ಗೆ ಅಂದರೆ ನಮ್ಮ ಮಾವನ ಕೂದವಣೆ ಅದು ಪಾಪ ಮಾಡ್ಕೊಂಡ. ಇಲ್ಲ ಕೃಷ್ಣಮ್ಮ ಎಲ್ಲೋ ನಮ್ಮ ಸಿಗೋನ್ ಸೇತ ಮಾಡೋದವಣೆ ಎಲ್ಲಿ ಅಂತ ತಿಳಿದಲ್ಲ. ಲೇ ಸಿಗೋಣೆ ಮಗ ಏನಮ್ಮ ಸಿಗೋಣ ಮೇಲೆ ಬಿದ್ದವ್ ನೋಡಪ್ಪ. ನನಗೆ ನೆಮ್ಮದಿ ಇಲ್ಲಪ್ಪ, ಈ ಮಕ್ಕಳ ಹತ್ರ ನನಗೆ ನೆಮ್ಮದಿ ಇಲ್ಲ. ಲೇ ಅದಾಗ್ಲೇ ಅಲ್ಗುಂದಿದ್ಯಾ? ನಾನು ಗೋವಾ ನಿಕ್ಕರ್ ತಗೊಂಡಿದ್ದೀನಿ. ನಾನು ಗೋವಾಕ್ಕೆ ಹೋಗ್ಬೇಕು. ಗೋವಾ ನಿಕ್ಕರು ಅದೆಲ್ಲ ಗೋವಾ ನಿಕ್ಕರು ನಮ್ಮ ಅಪ್ಪನ ಕಲಿಸ್ತಾ ಇಲ್ಲ ನೋಡು ಕೃಷ್ಣಮ್ಮ. ನಾನು ಗೋವಾಕ್ಕೆ ಹೋಗ್ಬೇಕು ಅಂದರೆ ಮನ್ಯಾಗ ನಾವು ಕಣ್ಣು ಇಟ್ಕೊಂಡು ನೀನು ಇವಾಗ ಗೋವಾಕ್ಕೆ ಹೋಗ್ಬೇಕೇನಾ? ಹೋಗ್ಬೇಕು ನಾನು. ಮಾಡ್ಕೊಂತಾರೆ ಬಿಡು. ಅದೇ ನನ್ನ ತಲೆ ಮೇಲೆ ಬಿದ್ದಿರೋದು ಮಾಡ್ಕೊಂತಾರೆ ಬಿಡು. ಯಾಕೇನು ನನ್ನ ಮಕ್ಕಳು ತಿರ್ಗ್ತಾ ಇರಲಿ, ನಾನು ವಯಸ್ಸೂರಿಗೆ ನಾನು ಮಾಡ್ತೀನಿ. ಏನು ಇವಾಗ ಏನು ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದೆಯಾ ನೀನು? ಪಾಪ ಕೊನೆಗ್ಲಾಗ ಅನ್ಸಲ್ಲ, ಕಿವ್ಗ್ಲಾಗ ಅನ್ಸಲ್ಲ. ನಿಂಕ ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದೆಯಾ, ಮುಳ್ಕೊಂಡಿರ್ತಾವೆ ಹೇಳ್ತಾ ಇದೆಯಾ? ಮಾತಾಡಿದೆ ಅಂದರೆ ವಾಂಚ್ಬಿಡ್ತೀನಿ ಬಂದು. ವಾಂಚ್ತಿ ಹಣ್ಣು. ಲೇ ಬಾಯಿ ಮುಚ್ಕೊಂಡು ಇರ ನೀನು. ಇರುವ ಇದ್ದೀರಾ ಇಡ್ಲಿ ಬಿಡೋ ಕೃಷ್ಣ. ನಾನೇ ಎಲ್ಲಾನ ಹೊರಟೋತೀನಿ. ಇವ್ರು ಸವಾಸಿಗಳೆಲ್ಲ ನನಗೆ ಬೇಕಾಗಿಲ್ಲ. ಯಾರ್ಕೋಬೇಕು ನೋಡೋಗ ಬೇರೆಯವ್ರ ಮನೆಗೆಲ್ಲ ಈ ವಯಸ್ಸಿನಾಗ ಹೆಂಗವ್ರೆ ವಯಸ್ಸಾದವರು. ನನಗೆ ಯಾವುದೇ ಇದೆಲ್ಲ ತಲೆನೋವು. ಎಲ್ಲ ಹೋಗಿ ವೃದ್ಧಾಶ್ರಮದಾಗ ಸೇರ್ಕೊಂತೀನಿ. ನೆಮ್ಮದಿಯಾಗಿದ್ದು ಬಿಡ್ತೀನಿ. ಯಾರ ತಂಟೆನೂ ಬೇಡ. ಆಸ್ತಿ ಎಲ್ಲ ಅವ್ರಿಗೆ ಬರ್ಕೊಡ್ತೀನಿ. ಬರ್ಕೊಡ್ತೀಯ ಏನೋ ಅದೇ ನಿಂದೇನೋ ಆಸ್ತಿ? ನಿಮ್ಮ ಅಪ್ಪಂದೇನೋ ಆಸ್ತಿ? ಇಲ್ಲ ನಿಂದೇನೋ ಆಸ್ತಿ? ಎಲ್ಲ ನಂದೇ. ನಿಂದೆ ತಲಕಾಯಿ. ಅಣ್ಣ ಬಾಪ ದೊಡ್ಡ ಮನುಷ್ಯ ಬಾ. ಎಲ್ಲ ರೆಡಿ ಮಾಡಿಬಿಟ್ಟವ್ರೆ? ಮಾಡಿಸಿದ್ದೀನಪ್ಪ ರೆಡಿ. ಪಾಪ ನೀವೆಲ್ಲ ಮುದುಕರು, ನಾನು ವಯಸ್ಸು ಹುಡುಗನು. ನಿಮ್ಮ ಅಪ್ಪನ ಕೈಲಿ ಆಗಲ್ಲ, ಮಲ್ಕೊಂಡ್ತವೆ ಇರ್ತಾನೆ. ಎಲ್ಲ ಅಲ್ಲೇ ಚಾಕ್ರಿ ಆಗಬೇಕು. ನನ್ನ ಸುದ್ದಿ ಯಾಕೆ ಮಾತಾಡ್ತಾ ಇದೀಯ ನೀನು? ಯಾಕೆ ಮಾತಾಡ್ತಾ ಇದೀಯ ಹೇಳಿ ನನ್ನ ಸುದ್ದಿ? ಅದೇಕಪ್ಪ ಅಲ್ಲೋ ಕೂತಿದ್ಯಾ? ಲೇ ನಾನು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನ. ನಾನು ಗೋವಾಗೆ ಹೋಗ್ತೀನಿ, ನನಗೆ ಕಲ್ಸು ಅಂತ. ನೋಡಿ ಕಲಿಸ್ತಾನೆ ಇಲ್ಲ ನಿಮ್ಮ ತಾತನ. ನಾಳೆ ಮನೆಗೆ ನಾಮಕರಣ ಇಟ್ಕೊಂಡು ಯಾರನ್ನ ಗೋವಾಗೆ ಹೋಗ್ತಾರ ನೋಡ್ದ ಬೈಕಣಲ್ಲ? ನೀವೆಲ್ಲ ಇದ್ರಲ್ಲ ಮಾಡ್ಕೊಳ್ರಿ. ನೀನೇ ಇಲ್ದಿದ್ರೆ ಹೆಂಗಪ್ಪ ನಾಮಕರಣ ಹೆಂಗಾಗ್ತದೆ ಹೇಳು? ನೀನು ಇರಬೇಕಪ್ಪ. ನೀನಿದ್ರೆ ಎಲ್ಲ ಕೆಲ್ಸಗಳಾಗೋದು. ಅಲ್ಲಿ ಊಟಕ್ಕೆ ಬಡಿಸೋತವ ಅಲ್ಲೆಲ್ಲ ನೀನು. ನಂಗೆ ಗೋವಾಗೆ ಹೋಗ್ಬೇಕು. ಸರಿ ಹೋಗು. ಲೇ ಶಿವನ ನಾ ಬರ್ತೀನಿ. ಇವಾಗ ಹೋಗು ಅಂದ್ಬಿಟ್ರೆ ಹೆಂಗೆ ಇವನು? ಯಾಕಣ ಏನಾಯ್ತಣ? ಈ ವಯಸ್ಸಿನಾಗ ನಂಗೆ ಯಾವ್ದು ಹಣೆ ಬರ? ಅಲ್ಲಿ ಇಲ್ಲಿ ಕುತ್ಕೊಂಡು ದೇವಸ್ಥಾನಗಳಿರ್ತಾವ, ರಚಕಟ್ಟಿರ್ತಾವ, ಕುತ್ಕೊಂಡು ಕಾಲ ಹಾಕೋ ವಯಸ್ಸು. ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು, ಆ ಜವಾಬ್ದಾರಿ ತಗೊಬೇಕು. ಅಡುಗೆಗಳೇನು ಅವೇನು ಇವೇನು ಏನ ನನಗೆ ಅಗ್ರಾಸರ? ನಿಮ್ಮ ಅಪ್ಪನ ನೋಡಿದ್ರೆ ಹಿಂಗೆ ಮಂಟಕ್ಕೆ ಕುತ್ಕೊಂತಾನೆ. ಅವ್ನು ದೊಡ್ಡವ್ನು ನೋಡಿದ್ರೆ ಕಿವಿ ಮೇಲೆ ಹಾಕಂದಿರೋ ಓಡಾಡ್ತಾನೆ. ನೀವುಗಳೇನೋ ಬೆಳಗ್ಗೆನೋ ಕೆಲ್ಸಕ್ಕೆ ಹೊರಟತ್ತೀರಿ. ಯಾರ ನೋಡೋದು? ಇವತ್ತೊಂದು ದಿವಸ ರಜಾ ಹಾಕೋಣ ಅನ್ಕೊಂಡಿದ್ದೆ. ನಾನು ಇಂಪಾರ್ಟೆಂಟ್ ಇತ್ತು. ಊರಪ್ಪ ಎಲ್ಲ ಇಂಪಾರ್ಟೆಂಟ್ಗೆ. ಯಾವುದಿಲ್ಲ ಹೇಳು ಇಂಪಾರ್ಟೆಂಟು. ಸರಿ ಬಿಡ, ನಾನು ನೋಡ್ಕೊತೀನಿ. ನೀನು ಆರಾಮಾಗಿರು. ನಾನು ಆಸ್ತಿ ಎಲ್ಲ ವೃದ್ಧಾಶ್ರಮಕ್ಕೆ ಬರ್ಕೊಟ್ಬಿಡ್ತೀನಿ. ನಿಮ್ಮ ಪಾಟ್ ನೀವೇನಾದರೂ ಮಾಡ್ಕೊಳ್ರಿ. ಅವ್ನು ಗೋವಾ ಕಳಿಸ್ಬಿಡು, ಅಲ್ಲೇ ಇದ್ದು ಬಿಡ್ಲಿ. ಕಳ್ಬೀಜಿಗಳು ಕಳಕಾಯಿಗಳು ಮಾರ್ಕೊಂಡು ಅಲ್ಲೇ ಇದ್ದು ಆ ಪಾನಿಪುರಿಗಳೆಲ್ಲಾನು ಆ ಬೀಚ್ ಹತ್ರ ಮಾರ್ತಾ ಇರ್ತಾರೆ. ಅಲ್ಲಿ ಆ ಪಾನಿಪುರಿ ಪ್ಲೇಟಿಗೆ ತೊಳ್ಕೊಂಡಿರ್ಲಿ. ಕಳಿಸ್ಬಿಡು ಅವ್ನು ಗೋವಾಕ. ನೋಡ್ದಾ ಗೋವಾಕ ಹೋಗ್ಬಿಟ್ಟು ಬಂದವನ, ಅದಕ್ಕೆ ಪಾನಿಪುರಿಗಳು ಅಂತ ಹೇಳ್ತಾವನೆ. ನೀನು ಮಾತ್ರ ನೋಡ್ಬೋದು, ನಾನು ಮಾತ್ರ ನೋಡ್ಕೊಡ್ತೇನೋ? ಆ ಪಾನಿಪುರಿ ಪ್ಲೇಟಿಗೆ ತೊಳ್ಕೊಂಡಿರ್ಲಿ. ಕಳಿಸು ಹೇಳ್ತೀನಿ. ಬಿಡೋಣ ಬಿಡು, ಎಲ್ಲೂ ಹೋಗಲ್ಲ. ನಾಳೆ ನಾಮಕರಣ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ದಿವಸ ಓದ್ತಾನೆ ಬಿಡು. ಅಣ್ಣ ಬಾಣ ಇಲ್ಲೇ. ಲೇ ಶಿವಣೆ ಏನೋ ಕೃಷ್ಣಮ್ಮ. ಲೇ ನಾನು ಬರ್ತೀನಿ ಲೇ ಗೋವಾಗ್ಲೇ. ಏನು ಎಲ್ಲರೂ ಬಲೆ ಹೇಳ್ತಾರಪ್ಪ ಗೋವಾನಾಗ ಹುಡುಗಿರ ಚೆನ್ನಾಗಿದ್ದಾರೆ ಅಂತ. ನಾನು ಬರ್ತೀನಿಲೇ. ಇವಾಗ ನೀವು ಬಂದು ಏನು ಮಾಡ್ಬೇಕಲ್ಲೇ? ಬಂದಿರೋ ಏನು ಬೇಡ. ಲೇ ಬರ್ತೀನಿಲೇ ನಾನು. ಲೇ ಕರ್ಕೊಂಡೋಗ ನನ್ನ. ಆಯ್ತು ಬಿಡು. ಯಾವಾಗ ಹೋಗೋದು? ಅದು ಯಾವಾಗ ಓದ್ತೀಯ ನಂಗೆ ಅಂತ ಹೇಳಿದೆ. ನಾನು ನಿಂಗೆ ಹೇಳ್ತಾ ಇದ್ದೇನೆ. ನೀನ ಯಾರು ಓದ್ತಾ ಇರೋದು? ಜಯಮ್ಮನ್ ಬರ್ತಾಳೇನಾ? ಜಯಮ್ಮ ನನಗೆ ಬರ್ತಾಳೆ. ಸರಿ ಕೆಳಕ್ಕೆ ಇಲ್ದು ಬಾ. ಬರ ಗೆಳಕ ಹೋಗು ಅಂತ ಹೇಳ ನಿನ್ನ ಮಗನ ಬಾ. ಬರ್ತೀನಿರು.
ನಿಂಗೇನು ಮಾನ ಮರ್ಯಾದೆ ಏನಿಲ್ಲ ಮವ? ಮಾನ ಮರ್ಯಾದೆ ಏನಿಲ್ಲ. ಕತ್ತಕ್ಕಾಗಷ್ಟು ವಯಸ್ಸಾಗದೆ ಸೊಸೆಗೆ ಬಂದವ್ರೆ, ಹಾಂ ಮೊಮ್ಮಕ್ಳಾಗವ್ರೆ. ಏನು ನಿಂದ ಆಟ? ಇಳಿ ಕೆಳಕ್ಕೆ. ಹೇ, ಯಾಕೆ ಬೈತಾರದು ನೀನು? ಯಾಕೆ ಬೈತಾರದ? ನಿಂಗೆ ಇನ್ಯಾಕೆ ಬೈತಾವ್ರೆ? ಇಳಿ ಕೆಳಕ್ಕೆ. ಇವತ್ತು ನಿಂಗೆ ಐತೆ ಗ್ರಾಚಾರ. ಇಳಿ ಕಾಲ ಮುರಿತೀನಿ. ಇಲ್ಲಿ ಒಂದು ಕೋಲ್ ತಗೊಂಡು ಸರಿಯಾಗಿ ಬಡಿತೀನಿ. ಗೋವಾಕ್ಕೆ ಹೋಗ್ತಾರಂತೆ. ಗೋವಾಕ್ಕೆ ಮಾಡೋಕ್ಕೆ ಕೆಲಸ ಹೇಳ್ತೀರಾ? ನಾನು ಇಷ್ಟ, ನಾನು ಹೇಳ್ಕೊಂಡು ಬರ್ತೀನಿ, ನೀನು ಕೇಳಕ. ವಾ, ನನ್ನ ಮಕ್ಕಳಿಗೆ ಏನು ಹೇಳಿದ್ದೀನಿ ಅಂದರೆ ಎತ್ಕೊಂಡೋಗಿ ಬಿಸಾಕ್ತಾರೆ. ಮನೆಯಿಂದ ಆಚೆಗೆ ನೋಡ್ತಾ ಇರ್ ನೀನು. ಬಾಯ್ ಮುಚ್ಕೊಂಡು ಬಿತ್ತಿರ್ಬೇಕು, ನನ್ನ ಇಷ್ಟ. ಇಳಿದ್ ಬಾ, ಇವತ್ತು ಅದೇ ಬಾ ನಿಂಗೆ ಗ್ರಾಚಾರ. ಬಾ ಏನಮ್ಮ ಬೆಳಗ್ಗೆ ಇಚ್ಚಿಲ್ ತಗೋಬರಲೆ ನಾಮಕನ್ನ ಮಕ್ಕಳಿಗೆ ತಾಡ ಮಾವನ್ನ ಎತ್ತಿಡಬೇಕು. ಹೋಗರ ನೀನು ಸ್ಕೂಲ್ಕ. ಅಯ್ಯೋ ಅತ್ತೆ, ಇವಾಗ ಶುರುವಾಗದೆ ಸ್ಕೂಲು. ಅವಾಗ ಹೋಗ್ಬೇಡ ಅಂದ್ರೆ ಹೆಂಗತ್ತೆ? ಅಯ್ಯೋ ನಿನ್ ಗಂಡ ಕತ್ತಿನಗಳ ಗತ್ತಲೆ ತಿಂದಿಳ ಗತ್ತಲೆ ಓಡಿಸಿದ್ದತ್ತಲೆ ಮನೆಗಿಡು ಅಂತ ಹೇಳ್ತಾ ಇಲ್ಲ ನೀನು. ಅಲ್ಲಿ ನಿಂತಲ್ಲೇ ಬಾಯಿ ತಂದು ನೋಡಿದ್ದೀನಿ. ನೋಡಪ್ಪ, ಬೆಳಿಗ್ಗೆ ಮಕ್ಕಳಿಗೆ ಎತ್ತಿಡಬೇಕು ಆತಾ. 10 ಗಂಟೆಗೆಲ್ಲ ಆಯ್ತದೆ ಎತ್ತಿಡ. ಆಮೇಲೆ ನೀನು ಬೇಕಾದ್ರೆ ಇತ್ತುಳ್ಕ ಹೋಯ್ ಅಂತೆ. ಇತ್ತ ಇಡು, ಇಲ್ಲ ಅಂದ್ರೆ ಇತ್ತುಳ್ಕ ಹೋಗು. ಅಚ್ಚ ಹೇಳಿದ್ದೀನಿ. ನೀನು ಬೆಳಗ್ಗೆ ಬಂದು ಮಕ್ಕಳಿಗೆ ಎಚ್ಚಿಡಿಕ್ಬೇಕು. ಏನು ಕೊಡ್ತೀರತ್ತೆ? ಏನು ಕೊಡ್ತೀರ? ಇಬ್ಬರಿಗೂ ಎಲ್ಲೆಲ್ಲಿ ಉಂಗುರ ಕತ್ಕೋವನಂತೆ ಇಡು, ಕಾಳ ಕತ್ತೆ ಇಡು, ನೊರುಕ ದಾರ ತಂದಿದೆ. ಅಯ್ಯೋ ಮಕ್ಕಳಿಗಲ್ಲ, ನಮ್ಮ ಯಜಮಾನ್ಕ. ನಿಮ್ಮ ಯಜಮಾನ್ಕ ಏನು ಕೊರೇಕೋ? ಅವನೇನು ಎಲೆ ಮಗುನ ಕೊರಕ್ಕ? ಹೆಸ್ರಿಕಲ್ಲೇ ಕೊಡು, ಪರವಾಗಿಲ್ಲ. ಕೊರಂದಿರು. 1 5 6 1 5 9. ಅಲ್ಲ ಅತ್ತೆ, ಹೆಸ್ರಿಕಿದವ್ರಕ ಏನೇನೋ ಕೊಡ್ಬೇಕಂತೆ. ಕೊಡೋಣ ಬಿರು. ಅವನು ಏನು ಕೇಳ್ತಾನೋ ಅದನ್ನೇ ಕೊಡೋಣ. ಹೌದಾ? ಹಾಗಾದ್ರೆ ಬೆಳಗ್ಗೆ ಕೇಳ್ತಾರತ್ತೆ. ಇತ್ತರ ಹೋಗ್ರತ್ತೆ, ಎಲ್ಲಿ ಹೋಗಲ್ಲ. ಸಾದ್ರ ಮಾವನೆಲ್ಲ ಹೆಸರ್ಬೇಕು. ಇಲ್ಲಿಲ್ಲ, ನೀನು ಸ್ಕೂಲ್ ಹತ್ರ ಹೋಗಿ ದುಡ್ಡಿರ್ಕೊಂಡು ಯಾಕಂತೀನಿ ನಿನ್ ಗಂಡನ. ಅಲ್ಲ, ನನ್ನ ತಂಗಿ ಮಕ್ಕಳಿಗೆ ನಾನೇ ಏನಾದರೂ ಕೊಡಬೇಕು ಅಂತ ಅನ್ಕೊಂಡ್ರೆ ನೀನೇನು ನನಗೆ ಕೊಡಬೇಕು ಅಂತ ಕೇಳ್ತಾ ಇದೀಯಾ? ಏನು ಕೊಡ್ತೀಯಪ್ಪ? ಬಂಗಾರ ರೇಟ್ಲಾಗ 15,000 ರೂಪಾಯಿ 1 ಗ್ರಾಮ್ ಬಂಗಾರ. ಎಳೆ ಮಕ್ಕಳಿಗೆ 1 ಗ್ರಾಮ್ ಬೇಕು ಉಂಗ್ರ. ಖರ್ಚಂಕ ಅಂದ್ರೂ ಒಂದು 8-7 ಗ್ರಾಮ್ ಇರಬೇಕು. ಎಲ್ಲಿಂದ ತತ್ತೀಯಾ? ಹಂಗಂತ ಹೇಳ್ಬಿಟ್ಟು ನಮ್ಮ ತಂಗಿ ಮಗುಗೆ ಏನು ಕೊಡ್ತಿರಕತ್ತೈತಾ? ಒಂದೊಂದು ಉಂಗುರ ಕೊಡಬೇಕು. ತಂದಿದ್ದೀನಿ ಉಂಗುರ. ಅವಾಗ ಉಂಗುರ ತಂದ್ಬಿಟ್ಟಿದ್ಯಾ? ಯಾರನ್ನ ಕೇಳ್ತಂತೆ ಉಂಗುರನ? ಯಾರನ್ನ ಯಾಕೆ ಕೇಳಬೇಕು? ನನ್ನ ತಂಗಿ ಮಕ್ಕಳಿಗೆ ಉಂಗುರ ತರಕ್ಕೆ 2 ಉಂಗುರ ತಂದಿದ್ದೀನಿ. ನಾನು ಒಬ್ಳಿದ್ದೀನಲ್ಲ ಇಲ್ಲೇ. ನಾನು ಕೇಳಬೇಕಾಗಿತ್ತಾನೆ ನೀನು? ನಾನು ಕೇಳಿ ತಗೊಬೇಕಾಗಿತ್ತಾನೆ? ನಿನ್ನೆ ಯಾಕೆ ಕೇಳಬೇಕು? ಸಂಪಾದನೆ ಮಾಡ್ತೀನಿ ಅಂತ ದುರಂಕಾರ ನನಗೆ. ಏಯ್, ನಾಲ್ಕೆ ಬಿಗಿಟ್ ಮಾತಾಡು. ಏನು ಮಾತಾಡ್ತಿದ್ಯಾ? ದುರಂಕಾರ ಗಿರಂಕಾರ ಅಂತ ಬಾಯಿ ಮುಚ್ಕೊಂಡಿರ್ಬೇಕು. ಎಲ್ಲದಕ್ಕೂ ನೀನು ಹೇಳ್ದಂಗೆ ಕೇಳ್ತೀನಿ. ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಯಾಕೆ ತಲೆ ಹಾಕ್ಕೊಳ್ತು? ನಿಮಗೆ ಉಂಗುರ ತರಬೇಕು ಅಂತ ನನ್ನ ಹತ್ರ ಒಂದು ಮಾತು ಹೇಳ್ಬೇಕಾಗಿತ್ತಾನೆ ನೀನು? ಬಾಯಿ ಮುಚ್ಕೊಂಡು ಹೋಗು. ನಿನ್ನೆ ಕೇಳಬೇಕಾಗಿರೋದು. ಎಲ್ಲಿ ಉಂಗುರ ತೋರಿಸು. ಬರೋವಾಗ ಕೊಟ್ಬಿಟ್ಟು ಬಂದೆ ಕಾರುಣ್ಯ ಕೈಲಿ. ಅಲ್ಲೋ ಕಾರುಣ್ಯ ಹತ್ರ. ಏನು ಏನು ಹೇಳು? ನಾನು ಕೊಡ್ತಾ ಇದ್ನಲ್ಲ. ನಾನು ಕೊಟ್ರೇನು ನೀನು ಕೊಟ್ರೇನು? ಬಾಯಿ ಮುಚ್ಕೊಂಡಿರ್ಬೇಕು. ಅಲ್ಲ, ನಾನೇನೋ ಒಂದು ಮಾತು ಕೇಳ್ತೀರಾ? ಉಂಗುರ ತಗೊಂಬಂದವನಲ್ಲ, ಎಷ್ಟು ಮಾತಾಡಬೇಕು? 2 ಉಂಗುರೆಯಿಂದ 50,000 ಆಗುತ್ತಿದೆ. ನೋಡ್ದಾ, ಎಂತೇನು ಬೆಲೆನೇ ಇಲ್ಲಲ್ಲ. ನೋಡೋ, ನೀ ಹಿಂಗೆಲ್ಲ ಮಾಡಿದ್ದಿ ಅಂದರೆ ನಾನಂತೂ ನಾಳೆ ನಾಮಕರಣಕ್ಕೆ ಬರಲ್ಲ. ಅಂದ್ರೆ ಬಾ, ಬಿಡು. ನನಗೇನಾಗಬೇಕು? ಇವಾಗ ನಿನ್ನ ಕೈ ಕಾಲು ಯಾರು ಇಟ್ಕೊಂಡವ್ರೆ? ನಮ್ಮಮ್ಮನ ಬಂದಿದ್ದು ನನ್ನನ್ನು ಕೂಗಕ್ಕ, ನಿನ್ನನ್ನು ಕೂಗಕ್ಕಲ್ಲ. ಬೇಡ ನೋಡು ಕೈಲಾಶು. ಏಯ್, ತಲೆ ತಿನ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಮುಟ್ಕೊಂತೀಯಾ? ಅಲ್ಲಿಗೆ ನಿನ್ನ ಹತ್ರ ನನಗೆ ಬೆಲೆ ಇಲ್ಲ ಅಂತ. ಇಲ್ಲ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನಾ? ಎಲ್ಲ ನೀನೇ ಹೇಳ್ತಾ ಇದೀಯ. ಹಂಗೆ ಬರ್ತಾ ಇದ್ದಂಗೆ ಕಾರುಣ್ಯ ಅಡ್ಡ ಸಿಕ್ಕಿದ್ಲು, ಅದಕ್ಕೆ ಹಂಗೆ ತೆಗೆದು ಜೋಬಾಗಿಂದ ಕೊಟ್ಟೆ ಇಂದಮ್ಮ ಅಂತ ಹೇಳ್ಬಿಟ್ಟು. ನಾನು ತಾನೇ ಕೊಡಬೇಕು ತಟ್ಟೆಗೆ ಎತ್ಕೊಂಡೋಗಿ? ನಾನೇ ಕೊಟ್ಟಿದ್ದೀನಲ್ಲ, ಬಿಡು. ಈ ಮನೆಗೆ ನಂಗೆ 1 ರೂಪಾಯಿ ಬೆಲೆ ಇಲ್ಲ. ನಿನ್ನ ಬೆಲೆ ನೀನೇ ಕಳ್ಕೊಂತ ಇರೋದು. ಚಿಚ್ಚಿ ಮಾಡಲ್ಲ ನೀನು? ಏನು ಹೇಳಿದ್ರು ಉಳಿವು ತಿಂತ ಬಸವಣ್ಣ ಅಂದರೆ ಅಲ್ಲ. ಕಳ್ಳ ಇವನು. ನಗು ಎಲ್ಲದಕ್ಕೂ ನಗು. ನಮ್ಮ ಮಗುವೇ ನಮ್ಮ ಪ್ರಪಂಚ. ನಮ್ಮ ಮುದ್ದು ಬಂಗಾರಿ, ನಿಮ್ಮ ಅಜ್ಜಿ ಬಂದವಳಂತೆ, ನಿಮ್ಮ ಅತ್ತೆ ಬಂದವಳಂತೆ. ನಿನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ ನೋಡು. ಅಮ್ಮ ಯಾರಿಲ್ಲ, ನಡಿಯಮ್ಮ ಒಳಕ ನಡಿಯಮ್ಮ. ಯಾರು ಇಲ್ಲೇನಿ? ಇಲ್ಲ ನಡಿ. ಚೈತನ್ಯ, ಏನತ್ತೆ ಯಾವಾಗ ಬಂದ್ರಿ? ಇವಾಗ ಬಂದ್ರಮ್ಮ. ಏಯ್ ಚಿನ್ನು, ವನ ಮಾಡ್ತಿದ್ಯಾ ನೀನು? ಕುಂತ್ಕಂದ ವನ ಮಾಡ್ತಿದ್ಯಾ ನೀನು? ಮನೆಗೆ ಬರಲ್ಲ ನೀನು? ಯಾವಾಗ ಬರೋದು ನೀನು? ಏನು ಹೇಳ್ತಾ ಇರೋದು ನೀನು? ಚೈತನ್ಯ ಚೆನ್ನಾಗಿದೆಯೇನೆ? ದಿಮಾಕು. ಇಲ್ಲೋಳೆ ನನ್ನ ಮೊಮ್ಮಗನ ರಾಜ್ಕುಮಾರ್ ಇದ್ದಂಗೆ ಅವನೇ. ಅವನೇ ಹೇಳಮ್ಮ, ಚೆನ್ನಾಗಿ ಅವನೇ ರಾಜ್ಕುಮಾರ್. ನೀವನು
ಅಲ್ಲಮ್ಮ ಏನ ಆಚೆಗೆಲ್ಲ ನಾಮಕರಣಕ್ಕೆ ರೆಡಿ ಮಾಡ್ತಾವ್ರೆ ಚೈತನ್ಯ? ಹ್ಞೂ ಅತ್ತೆ, ನಮ್ಮ ರಾಮು ಹಣ್ಣು ಮಕ್ಕಳಿಗೆ ನಾಮಕರಣ ಬೆಳಗ್ಗೆಕ. ಹೌದಾ? ಸರಿ ಸರಿ, ಹಂಗಾದ್ರೆ ಅಲ್ಲಿ ನಮ್ಗೇನು ಯಾಕೂ ಹೇಳೇ ಇಲ್ಲ. ಇವಾಗ ಬಂದಿದ್ದೀರಲ್ಲ, ಹಂಗೆ ಬೆಳಗ್ಗೆ ನಾಮಕರಣ ಮುಗಿಸ್ಕೊಂಡು ಹೋಗಿರಂತೇಳಿ. ಅಲ್ಲ ಅತ್ತೆ, ನೀವು ಬಂದು 3-4 ದಿವಸ ಆಯ್ತಂತೆ, ಈ ಕಡೆಗೆ ಬಂದೇ ಇಲ್ಲ? ಅಯ್ಯೋ ಹಿಂಗೇನೆ ಕೆಲಸ ಇತ್ತಮ್ಮ, ಅದಕ್ಕೆ ಬರೋಕ್ಕಾಗಿಲ್ಲ. ಬಾಳಂತೆಲ್ಲ ನನ್ನ ತಂಗಿಕ ಬಾಳಂತನ ಮಾಡಕ್ಕೆ ಬರಲ್ಲ, ಅದಕ್ಕೆ ಅಲ್ಲೇ ಇದ್ಬಿಟ್ನೆ. ಬೇಜಾರು ಮಾಡ್ಕೊಂಬೇಡೆ. ನಿಮ್ಮ ಯಜಮಾನ್ ಫೋನ್ ಮಾಡಿದ್ರೆ ಬಂದಿದ್ರು ಅಂತ ಹೇಳು. ನಾನು ಬಂದಿಲ್ಲ ಅಂತ ಹೇಳಿದ್ನಿ ನಿನ್ನೆ ಕೇಳಿದ್ಕ. ಅಯ್ಯೋ ಇವತ್ತು ಬಂದಿದ್ರು ಅಂತ ಹೇಳು ಫೋನ್ ಮಾಡಿ. ಇನ್ನು ಬೇಜಾರು ಮಾಡ್ಕೊಂತಾನೆ, ಮಗುನ ಮಾತಾಡ್ಸ್ಕೊಂಬರಕ್ಕೆ ಹೋಗಿಲ್ಲ ನೋಡು ನಮ್ಮ ಅಮ್ಮನು ಅಂತ ಫೋನ್ ಮಾಡಿದ್ರೆ ಹೇಳ್ತೀನಿ ಬಿಡು. ಸಂಗೀತಕ್ಕೆ ನೀರೇನು ಹಾಕೊಂಡಿಲ್ಲೇನು? ಅಯ್ಯೋ ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ತಾನೆ ಅಮ್ಮ. ಅದೆಲ್ಲ ಅದಕ್ಕೆ ಬಸ್ರಿನ ಅಂತ. ಬಸ್ರಿನೂ ಇಲ್ಲ, ಬಾಳಂತಿನೂ ಇಲ್ಲ ಹೇಳು. ಅದ್ಯಾರೋ ಹೇಳಿದ್ದು ನಂಗೆ. ಇವಾಗ ಮಗು ಹುಟ್ಟದಲ್ಲ, ಮಗುಕ ಒಕ್ಕಳಿತದಲ್ಲ, ಒಕ್ಕಳು ಕೊಯ್ದಿರೋದು, ಆ ಒಕ್ಕಳು ಒಣಗಿದ್ಮೇಲೆ ಬಾಳೆಹಣ್ಣಾಗಿ ಕಮ್ಮಿತು ನುಂಗಿದ್ರೆ ಮಕ್ಕಳಾತವಂತೆ. ಏನು? ಆ ಒಕ್ಕಳನ್ನ ಬಾಳೆಹಣ್ಣಾಗಿ ಇಕ್ಕೊಂಡು ನುಂಗಬೇಕು? ಅಯ್ಯಮ್ಮ ನನ್ನ ಕೈಲಾಗಲ್ಲಮ್ಮ. ಮಕ್ಕಳು ಆಗ್ದಿದ್ರು ಪರವಾಗಿಲ್ಲ. ಹೌದೇನೆ, ಯಾರೋ ಹೇಳಿದ್ದು. ಅಯ್ಯಮ್ಮನ ಫೋನಾಗ ಅದ್ಯಾರೋ ಹೇಳ್ತಾ ಇದ್ರಮ್ಮ. ಕೇಳ್ಸ್ಕೊಂಡೆ. ಅಯ್ಯೋ ಸರಿ ಬಿಡು, ಹಾಗಾದ್ರೆ ಈ ಕೆಲಸ ಮಾಡ್ತೀನಿ. ಆಸ್ಪತ್ರೆಗೆ ಯಾವ್ದನ ಮಗು ಇರ್ತದಲ್ಲ, ಒಕ್ಕಳು ಕೊಯ್ದ್ಬಿಟ್ಟು ನುಗ್ಗಿಸ್ತೀನಿ ಬಿಡೆ, ನುಗ್ಗಿಸ್ತೀನಿ. ನೋಡಮ್ಮ, ನೀನು ಅಂಥ ಕೆಲಸಗಳೆಲ್ಲ ಮಾಡಕ್ಕೆ ಹೋಗಬೇಡ. ಯಾರೋ ಏನೋ ಹೇಳಿದ್ರು ಅಂತ ನನಗೆ ಬೇಕಾಗಿಲ್ಲ. ಅಲ್ಲೇ ಮದುವೆ ಆಗಿ 10 ವರ್ಷ ಆಯ್ತಲೇ, ನನಗೆ ಒಂದು ಮಗುವಿಲ್ಲ, ಏನೂ ಇಲ್ಲ. ನಿನ್ಕಿನ್ನ ಹಿಂದ್ಗ ಮದುವೆ ಆದವ್ರಿಗೆಲ್ಲ ಮಕ್ಕಳಾಗವೆ. ಮಕ್ಳು ಬೇಕು ಅಂತ ಆಸೆ ಇಲ್ಲ ನನಗೆ. ದೇವರೇ ಕೊಟ್ಟಿಲ್ಲ, ಅದಕ್ಕೆ ನಾನೇನು ಮಾಡಲಿ? ನಾನೇನಮ್ಮ ಮಾಡಲಿ? ಸರಿ ನಡಿಯಮ್ಮ. ಪಾಪ ಚಿಕ್ಕಮ್ಮನ ಏನು ಮಾಡ್ತಾ ಇದ್ದಾಳೆ ಏನೋ. ಕೊಡು ಮಗುನ. ಹೋಗಿರಿದ್ರಿ? ಇಲ್ಲ, ಓದ್ತಿರಮ್ಮ, ಬರ್ತಿರಳು ಹೋಗೋಗ. ಅದೇ ಜೊತೆಗೆ ನಮ್ಮ ಚೈತನ್ಯ ಮಾತಾಡ್ತಾ ಇರೋದು. ಅಲ್ಲಮ್ಮ, ಬಸ್ಸಲ್ಲಿ ಹೋಗಿ ಚಿಲ್ಕಾಕೊಂಡ್ಬೇಡಲ್ಲ ನೀನು. ಏನಕ್ಕೆ ಇವಾಗ ನಮ್ಮ ಮನೆಗೆ ಬಂದಿರೋದು ನೀನು? ಅಯ್ಯೋ ಚಿಲ್ಕ ಹಾಕೊಂಬಿಟ್ರೆ ಏನು ಬಚ್ಚಲ ಮನೆಗೆ ಹೋಗ್ಬಿಡ್ದೆ? ನೀನಲ್ಲ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ಬಿತ್ತಮ್ಮ. ಏನಕ್ಕೆ ಹೋಗಿದ್ದೀನಿ ನಾನು ಬಚ್ಚಲ ಮನೆಗೆ? ಕೊಡಿತ ಮಗುನ ಬಾಯಿ ಮುಚ್ಕೊಂಡು ಓದ್ತಾ ಇರಬೇಕು. ನಮ್ಮ ಮನೆಗೆ ಬಾ ಅಂತ ಯಾರು ಹೇಳಿದ್ ನಿಮ್ಕ? ಯಾರಮ್ಮ ಹೇಳಿದ್ದು? ನನ್ನ ಮೊಮ್ಮಗನವನೇ, ಅದಕ್ಕೆ ನಾನು ಬಂದಿದ್ದೀನಿ. ಏನು ಹಂಗೆ ಮಾತಾಡ್ತೀಯ ನೀನು? ಮನೆಗೆ ಬಂದಿರೋ ನೆಂಟ್ರ ಹತ್ರ? ನೀವು ನೆಂಟ್ರ ನೀವು? ಕಿಲಾಡಿರಿ ನೀವು. ಅಂಥ ಕೆಲಸ ಯಾರೇನಮ್ಮ ಮಾಡಿದ್ರು? ಅದೇನಮ್ಮ ಹಂಗೆ ಮಾತಾಡ್ತೀಯ? ನೋಡ್ದೇನೆ ಚೈತನ್ಯ, ನಿಮ್ಮ ಅಜ್ಜಿ ಹೆಂಗೆ ಮಾತಾಡ್ತಾಳೆ? ಮಾತಾಡೆ, ನಿಂಗೇನು ಬಾಯಿಲ್ಲೇನೆ? ಅಲ್ಲ ಅತ್ತೆ, ನಮ್ಮ ಅಜ್ಜಿ ಕೂಗಕ್ಕೆ ಬಂದ್ರೆ ನೀನಾಕ ಬಚ್ಚ ಮನೆಗೆ ಹೋಗಿ ಬಾಕ್ಲಾಕೊಂಡು ಮುಚ್ಚಿಕೊಂಡಿದ್ದು? ನೀನು ಮಾಡಿರೋ ತಪ್ಪು ತಾನೆ? ಅಲ್ಲ, ನಿಂಗೇನು ಮೊಮ್ಮಗನ ಮೇಲೆ ಆಸೆ ಇಲ್ಲ, ಇಲ್ಲ ಸೊಸೆ ಮೇಲೆ ಆಸೆ ಇಲ್ಲ? ನೀನು ನಮ್ಗೆ ಬುದ್ಧಿ ಹೇಳ್ಬೇಕಾಗಿರೋಳು. ನೀನೇ ಈ ಕೆಲಸ ಮಾಡಿದ್ರೆ ಹೆಂಗತ್ತೆ? ಏನು ಕೇಳೋ, ಇಲ್ಲಿಂದ ಅಲ್ಲಿಗೆ ಬಂದಿದ್ದ ನಮ್ಮ ಅಜ್ಜಿ ನಿನ್ನ ಕೂಗಕ್ಕ? ಏನೋ ನಮ್ಮ ಮನೆ ಬೀಗ್ತಿ ಅಂತ ಹೇಳ್ಬಿಟ್ಟು ಬಂದರೆ ನೀನು ಎಂಥ ಮರ್ಯಾದೆ ಕೊಟ್ಟೆ? ನಮ್ಮ ಅಜ್ಜಿ ನೋಡಿ ಬಾಕ್ಲಾಕೊಂಡೆ, ಇನ್ನು ಕೋಪ ಮಾಡ್ಕೊಂತಿರ್ತಾಳೆ ಅಮ್ಮನು. ಎಂಥವರನ್ನಾಗಲಿ ಕೋಪ ಮಾಡ್ಕೊಂತಾರೆ. ಏನೋ ಕೂಗೋಣ ಅಂತ ಬಂದರೆ ನೀನು ಇಂಥ ಕೆಲಸ ಮಾಡಿದ್ರೆ ಹೆಂಗತ್ತೆ? ಬಚ್ಚಲಕ್ಕೆ ಹೋಗಿದ್ದೆ ನಾನು. ತಿರ್ಗಾ ಮಾತಾಡಬೇಡಮ್ಮ, ಬೀಗ್ತಮ್ಮ, ಮಾತಾಡಬೇಡ ನೀನು. ನಿನ್ನ ಮರ್ಯಾದೆ ನೀನೇ ಕಳ್ಕೊಂಡಿದ್ಯಾ. ಇನ್ನು ಸಾಸಿವೆ ಕಾಳನ್ನ ಕಾಲು ಭಾಗ ಅಷ್ಟು ಮರ್ಯಾದೆ ಕೊಡಲ್ಲ ನಿಂಕ. ನೋಡ್ತಾ ಇರು ನಾನು. ನಿನ್ನ ಮರ್ಯಾದೆ ಯಾರಿಗೆ ಬೇಕು? ಹೋಗಮ್ಮ, ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂತ ಇದ್ದೀನಿ ಮರ್ಯಾದೆ ಕೊಡು ಅಂತ. ಹೌದೇನು? ಅವಳೆ ಮಗುನ ಕೊಡೆ. ನನ್ನ ಮರ್ಯಾದೆ ನಿನ್ಗೆ ಬೇಡ ತಾನೆ? ಕೊಡೆ ಮಗುನ. ನಡಿ ಆಚೆಗೆ, ಕತ್ತಿಳಿದು ನೆಡ್ತೀನಿ ಇವಾಗ ನೀನು ಆಚೆಗೆ. ಅಜ್ಜಿ ಏನ ಯಾವಳಿದ್ದುಗಳು ಅಂತ ಮಾತಾಡ್ತಾ ಇದೀಯಾ? ನಿನ್ನ ಮೊಮ್ಮಗಳನ್ನ ನಮ್ಮನೆಗೆ ಕೊಟ್ಟಿದ್ಯಾ, ಮರ್ತೋಗ್ಬೇಡ. ನಮ್ಮನೆ ಸೊಸೆ ನಿಮ್ಮ ಮೊಮ್ಮಗಳು. ಯಾವಳೆ ಮುಚ್ಕೊಂಡು ಕೂತ್ಕೊಳ್ಳೆ, ಬಾಯಿನ ತೆಗಿಬೇಡ. ಬಾಯಿ ಮೇಲೆ ಪಟ 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 ಅಂತ ಹಾಕ್ಬಿಟ್ಟೇನು? 10 ವರ್ಷ ಆಗಲಿ ನಮ್ಮ ಮಕ್ಕಳಿಲ್ಲ ಮರಿಲ್ಲ, ಇಲ್ಲಿಗೆ ಬಂದಿದ್ಯಾ ಬಾಯಿ ಬಡ್ಕೊಳಕ? ಕೊಡ್ರಾಯ್ತಾ ಮಗುನ? ನಡೀರಿ ಆಚೆಗೆ. ಒಬ್ಬೊಬ್ರು ಕುಪ್ಪರ್ಕ್ಯಾಗ ಬಿಟ್ಟು ಕಳಿಸ್ತೀನಿ ನೋಡ್ಕ. ಮರ್ಯಾದೆ ಕೊಡು ಅಂತ ಅಮ್ಮನ ಕಾಲಕ್ಕೆ ಬೀಳಂತೆ. ನೀನೇನು ಕಾಲಕ್ಕೆ ಬೀಳದೆ ತಲೆ ಎತ್ತೆ ತಿರ್ಬೋಕೆ ಇಲ್ಲಿ ತಂದು. ನಡೀರೆ. ನಾಲ್ಗೆ ಬಿಗಿಡ್ದು ಮಾತಾಡಮ್ಮ. ಏನಮ್ಮ ಹಂಗೆ ಮಾತಾಡ್ತಾ ಇದೀಯಾ? ಜಾಸ್ತಿ ಮಾತಾಡಿದಿರಂದ್ರೆ ಇಬ್ಬರನ್ನು ಜುಟ್ಟಿಟ್ಕೊಂಡು ಆಚ್ಕಾಕ್ತೀನಿ. ಅಮ್ಮ ನಡಿಯಮ್ಮ. ಏನು ಯಮ್ನತ್ರ ಇಷ್ಟು ಎನ್ಸ್ಕೊಂಡು ನಾವು ಇಲ್ಲೇ ಇರೋದು? ನಡಿಯಮ್ಮ, ಇವ್ರಿಗೆ ಏನು ಮಾಡಬೇಕು ಅಂತ ನಾನು ತಿಳಿಯೋದು ಮಾಡ್ತೀನಿ. ನೀವು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಏನೇನು ಮಾಡೋಕ್ಕಾಗಲ್ಲ. ನಮ್ಮನ್ನ ಬಾಯಿಗೆ ಮುಚ್ಕೊಂಡು ಇಲ್ಲಿಂದ ಓದ್ತಾ ಇರಬೇಕು. ದೊಡ್ಡವನಾದ್ಮೇಲೆ ನಿಮ್ಮ ಬಂಡವಾಳಗಳು ನಿಮ್ಮ ಮೊಮ್ಮಗನಿಗೆ ತಿಳಿತದೆ ಹೇಳಿ. ತೆರೆದಾಗ ಹಾಕಿ ದೂರ ಇರ್ತಾನೆ. ಬಿಕ್ಕಮ್ಮ ರಷ್ಟ ನೋಡ್ಕೊಂಡು ಮಾತಾಡು. ಬಾಯಿಗೆ ಬಂದಾಗ ಮಾತಾಡಬೇಡ. ಅಲ್ಲ, ಮರ್ಯಾದೆ ಕೊಟ್ಟು ತಡಿಯಮ್ಮ ಬೀಗರ್ನ ಮನೆಗೆ ಕೂಗೋಣ ಅಂತ ನಾನು ಬಂದರೆ ಬಚ್ಚಲಾಗ ಹೋಗಿ ಮುಚ್ಚಿಕಂತೀಯ ನೀನು? ಬಚ್ಚಲಾಗ ಮುಚ್ಚಿಕಂತೀಯ? ಅಮ್ಮ ನಡಿಯಮ್ಮ, ನಡಿ ಹೋಗೋಣ. ನಡಿಯಮ್ಮ, ಅವನ ಹರ್ಷ ಕೇಳೋದು ನಡಿಯಮ್ಮ. ಇವ್ರಿಗೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತು, ಮಾಡ್ತೀರಿ. ಹರ್ಷ ಕಲ್ದಿರ ಅವ್ರ ಅಪ್ಪನ ಕೇಳೋಗಿಲ್ಲ, ಹೇಳೋಗೆ. ಅಲ್ಲ, ಬಾಯಿ ಅದೇ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀನಮ್ಮ. ನಮ್ಮ ತಮ್ಮನ ಕೇಳ್ತೀನಿರಮ್ಮ. ನನ್ನ ತಮ್ಮನಿಗೆ ಎಲ್ಲ ಹೇಳ್ತೀನಿ. ನಾನು ಹೇಳ್ತೀನಿ ನಿನ್ನ ತಮ್ಮನ್ಗ ನೀವಿಬ್ರು ಚಿತ್ರಂಗಿರ್ಲಿ ಅಂತ ಕೆಲಸ ಮಾಡಿದ್ರಿ ಅಂತ. ನನಗೇನು ಬಾಯಿಲ್ಲ ಹೇಳಕ್ಕ, ನಾನು ಹೇಳ್ತೀನಿ. ಅಮ್ಮ ನಡಿ. ಮಕ್ಕಳು ಈಗ ಅಂತಂತ ಮಾತಾಡ್ತಾಳೆ ಅಮ್ಮನ. ನೀನು ನಡಿ ನೀನು. ಅಲ್ಲ ಅಜ್ಜಿ, ಹಂಗೆ ಬೈಕ್ ಕಳಿಸ್ಬಿಟ್ಟೆ ಹೆಂಗಜ್ಜಿ? ಅವ್ರ ಮಗನಿಗೆ ಹೇಳಿದ್ರೆ ಸುಮ್ಮನೆ ಬಿಡ್ತಾನೆ ಅವ್ರ ಮಗನ? ಯಾವನೇನು ಸುಮ್ಮನೆ ಬಿಡೋದು? ಯಾವನೇನೆ
ಅವ್ನ್ಕಿತ್ತಾದ ಮಕ್ಕಷ್ಟು ಬೆಂಕಿ ಹಾಕ್ತಾ ಏನು ಜನಗಳು ಇವರು ಕಂತ್ರಿ ಜನಗಳು ಬಾಚಲಾಗ ಹೋಗಿ ಮುಚ್ಚಿಕೊಳ್ಳೋದಂತೆ ಅವನು ಮಗು ಬಂದಾಗಿದೆ ಎಷ್ಟಿತ ಬಂದವನೆ ಮಗು ಮಕ್ಕ ನೋಡಕ್ ಬಂದವನ ಅವನು ಅಂತ ಗಂಡು ಬೇಕಾ ನಿಕ್ಕ ಇದೇನಜ್ಜಿ ಹಿಂಗೆ ಹೇಳ್ತಾ ಇದೀಯಾ ಬೇಕಾಗಿಲ್ಲ ನೀನು ಹೋಗೋದು ಬೇಕಾಗಿಲ್ಲ ಅವ್ರ ಮನೆಕ ಅಯ್ಯ ಭಗವಂತ ಊನೇ ಕಳಿಸಲ್ಲ ನಾನು ನಿನ್ನ ಅವ್ರ ಮನೆಕ ಸರಿಲ್ಲ ಇವ್ರ ಜನಗಳು ಮುಂದುವರಿಯುವುದು